ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳ ನಂತರ, ಆಲ್ಮೋಸ್ಟ್ ಒಂದು 10-12 ಡೇಸ್ ನಂತರ ನಾನು ಒಂದು ರೂಟೀನ್ ಬ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದನ್ನು ಒಂದು 2 ವೀಕ್ಸ್ ಬ್ಯಾಕ್ ನಾನು ಶೂಟ್ ಮಾಡಿಟ್ಟಂಥ ಒಂದು ವಿಡಿಯೋ. ಬಟ್ ಕೆಲವೊಂದು ಕಾರಣಗಳಿಂದ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡ್ತಾಯಿದ್ದೀರಾ, ಮತ್ತು ಕೆಲವರು ಕಾಮೆಂಟ್ ಕೂಡ ಮಾಡ್ತಾಯಿದ್ದೀರಾ, ಲಾಂಗ್ ವಿಡಿಯೋಸ್ ಹಾಕಿ ಅಥವಾ ಶಾರ್ಟ್ಸ್ ಕೂಡ ಯಾಕೆ ಈಗ ಹಾಕ್ತಾ ಇಲ್ಲ ಅಂತ ಹೇಳಿ. ಅದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದೆ. ಇನ್ನು ನೆಕ್ಸ್ಟ್ ವೀಕಲ್ಲಿ ಬರುವ ಬ್ಲಾಗಲ್ಲಿ ಅದರ ಬಗ್ಗೆ ನಾನು ನಿಮಗೆ ಹೇಳ್ತೇನೆ ಏನಾಗಿದೆ ಅಂತ ಹೇಳಿ. ಅಂದರೆ ನನ್ನ ಒಂದು ಎಲ್ಲರ ಲೈಫಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಬರ್ತದೆ ಅಲ್ವಾ. ಸೊ ಅಂಥದ್ದೇ ಒಂದು ಟ್ವಿಸ್ಟ್ ನನ್ನ ಲೈಫಲ್ಲಿ ಕೂಡ ಬಂತು. ಸೊ ಅದನ್ನು ಜೀರ್ಣಿಸಿಕೊಳ್ಳಿಕ್ಕೆ ನನಗೆ ಸ್ವಲ್ಪ ದಿನಗಳ ಕಾಲ ಟೈಮ್ ತಗೊಂಡೆ. ಸೊ ಹಾಗಾಗಿ ನಾನು ಸ್ವಲ್ಪ ಬ್ರೇಕ್ ತಗೊಂಡಂಥದ್ದು. ಹಾಗೆ ನಮ್ಮಾಚೆ ಈಗ ತುಂಬ ಸೆಕೆ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆಯಿಂದನೇ ಸೆಕೆ ಆಗಲಿಕ್ಕೆ ಶುರು ಆಗ್ತದೆ. ನಿಮ್ಮಾಚೆ ವೆದರೆಲ್ಲ ಹೇಗಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಆದರೆ ವೆಲ್ಕಮ್ ಟು ಮೈ ಚಾನಲ್. ಹಾಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ತಾ ಇದ್ದೀರ ಆದರೆ ನನಗೆ ಗೊತ್ತಾಗ್ತದೆ ಎಷ್ಟು ಜನರಿಗೆ ನನ್ನ ವಿಡಿಯೋ ತಲುಪ್ತಾ ಇದೆ, ಎಷ್ಟು ಜನರಿಗೆ ಇಷ್ಟ ಆಗಿದೆ ಅಂತ ಹೇಳಿ. ಯಾಕೆಂದರೆ ನಾವೆಲ್ಲ ಒಂದು ಸ್ಟ್ರಗ್ಲಿಂಗ್ ಯೂಟ್ಯೂಬರ್ಸ್. 2-3 ವರ್ಷದಿಂದ ಕೆಲವರಿಗೆ ಹೇಗಾಗ್ತದೆ ಅಂತ ಹೇಳಿದರೆ, ಯೂಟ್ಯೂಬ್ ಓಪನ್ ಮಾಡಿದ 6 ತಿಂಗಳಲ್ಲಿ ಒಳ್ಳೆ ಸಕ್ಸಸ್ ಸಿಗ್ತದೆ. ಅಂದರೆ ಕನ್ಸಿಸ್ಟೆನ್ಸಿ ಇದ್ದರೂ ಇಲ್ಲಾದರೂ ಕೂಡ ಕೆಲವೊಂದು ವಿಡಿಯೋ ಕ್ಲಿಕ್ಕಾಗಿ ಅವ್ರದ್ದು ವೈರಲ್ ಆಗ್ತದೆ, ಅದರಿಂದ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಬಟ್ ನಾವು ಎಷ್ಟೊಂದು ಸ್ಟ್ರಗಲ್ ಮಾಡ್ತೇವೆ ಅಂತ ಹೇಳಿದರೆ ಕೆಲವೊಮ್ಮೆ ಬಿಟ್ಟು ಬಿಡುವ ಅಂತ ಹೇಳಿ ಕೂಡ ಆಗ್ತದೆ. ಅಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇರ್ತೇವೆ 2-3 ವರ್ಷದಿಂದ. ಆದರೂ ಕೂಡ ಇದರಲ್ಲಿ ಇರುವಾಗ ಏನೋ ಒಂದು ರೀತಿ ಡಿಪ್ರೆಸ್ಸಿಂಗ್ ಅಂತ ಹೇಳಿ ಅನ್ನಿಸ್ತದೆ. ಸೊ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಹಾಗೆ ನಾನು ಒಳ್ಳೆ ಕಾಂಟೆಂಟ್ಸನ್ನು ಹಾಕಲಿಕ್ಕೆ ಟ್ರೈ ಮಾಡ್ತೇನೆ. ಈಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದದ್ರಿಂದ ನಾನು ಹಾಕಿರಲಿಲ್ಲ. ಅದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋನ ನಾನು ಆಲ್ರೆಡಿ ಶೂಟ್ ಮಾಡಿ ಇಟ್ಟಿದ್ದೇನೆ. ಏನಾಯಿತು, ಏನು ಸಮಸ್ಯೆ ಆಗಿದೆ ಅಂತ ಹೇಳಿ. ಸಮಸ್ಯೆ ಅನ್ನೋದಕ್ಕಿಂತ ಏನು ಹೇಳೋದು ಅಂದರೆ ನನಗೆ ಏನಂತ ಹೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಅಂದರೆ ನನ್ನ ಲೈಫಲ್ಲಿ ಬೇರೆ ಒಂದು ನಾನು ಅಂದ್ಕೊಂಡ ಡೈರೆಕ್ಷನಿಗಿಂತ ಅಪೋಸಿಟ್ ಡೈರೆಕ್ಷನ್ನಿನ ಒಂದು ಟ್ವಿಸ್ಟ್ ನನ್ನ ಲೈಫಲ್ಲಿ ಬಂದಿದೆ. ಸೊ ಆ ಒಂದು ಟ್ವಿಸ್ಟ್ ಏನು ಅದ್ರ ಬಗ್ಗೆ ನಾನು ಹೇಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಟ್ಯೂನ್ಡ್ ಆಗಿರಿ. ಅದನ್ನು ನಾನು ಆದಷ್ಟು ಬೇಗ ಎಡಿಟ್ ಮಾಡಿ ಪೋಸ್ಟ್ ಕೂಡ ಮಾಡ್ತೇನೆ. ಯಾಕೆಂದರೆ ನನಗೆ ಹೆಚ್ಚು ದಿನ ಹೀಗೆ ಅಂದರೆ ಎಲ್ಲದನ್ನು ನಾವು ಯೂಟ್ಯೂಬ್ನಲ್ಲಿ ಶೇರ್ ಮಾಡುವಾಗ ಆಲ್ಮೋಸ್ಟ್ ನಮ್ಮ ಖುಷಿಯನ್ನೆಲ್ಲದನ್ನು ಶೇರ್ ಮಾಡ್ತೇವೆ ಅಲ್ವಾ. ಸೊ ಈ ವಿಷಯವನ್ನು ಕೂಡ ನಾನು ಶೇರ್ ಮಾಡಲೇಬೇಕು. ಮೊದಲು ಕೂಡ ನಾನು ಇಂಥ ವಿಷಯಗಳನ್ನು ಶೇರ್ ಮಾಡಿದ್ದೇನೆ, ಈ ಸಲ ಕೂಡ ನಾನು ಶೇರ್ ಮಾಡ್ತೇನೆ. ಇದರಿಂದ ಯಾರಿಗಾದರೂ ಹೆಲ್ಪ್ ಆಗ್ಬೋದು. ಆ ಒಂದು ರೀಸನಿಂದ ನಾನು ಇದನ್ನು ಶೇರ್ ಮಾಡ್ತೇನೆ. ಅಂದರೆ ನಾನು ಒಂದು 2 ವೀಕ್ಸಲ್ಲಿ ಹಾಸ್ಪಿಟಲ್ಸ್ಗೆಲ್ಲ ಹೋಗಿದ್ದೆ. ನಿಮಗೆ ಗೊತ್ತಿರ್ಬೋದು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ, ನವೆಂಬರಿಂದ ನಾನು ಆಲ್ಮೋಸ್ಟ್ ಹಾಸ್ಪಿಟಲ್ ವಿಸಿಟ್ಸನ್ನು ಸ್ಟಾರ್ಟ್ ಮಾಡಿದ್ದೇನೆ. ಸೊ ಅದರ ಒಂದು ರಿಪೋರ್ಟ್ ಬಂದಿದೆ, ಫೈನಲ್ ರಿಪೋರ್ಟ್. ಅದರ ಎಂಡ್ ರಿಸಲ್ಟ್ ಬಗ್ಗೆನೇ ಇರುವಂತಹ ವಿಡಿಯೋ ಆದಷ್ಟು ಬೇಗ ಎಡಿಟ್ ಮಾಡಿ ಹಾಕ್ತೇನೆ, ಆಯಿತಾ. ಇಲ್ಲಿ ನಾನು ಬೆಳಿಗ್ಗೆನೇ ದೋಸೆಗೆ ಅಂತ ಹಿಟ್ಟನ್ನು ರುಬ್ಬಿ ಇಟ್ಟಿದ್ದೆ. ಸೊ ದೋಸೆ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಮಗು ಕೂಡ ಎದ್ದಿದ್ದಾನೆ. ಅವನು ಇನ್ನೂ ಕೂಡ ನಿದ್ದೆಯಲ್ಲೇ ಇದ್ದಾನೆ. ಸಿಯಾನ್ ಇನ್ನೂ ಕೂಡ ಎದ್ದೊಳ್ಳಿಲ್ಲ. ಸೊ ಹಾಗೆ ಅವ್ನು ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಹಸ್ಬೆಂಡ್ ಹತ್ರ ಕೊಟ್ಟು ಬಿಟ್ಟಿದ್ದೇನೆ. ಅಲ್ಲಿ ಮಲಗಿದರೆ ಇಡಲಿಕ್ಕೆ ಈಸಿ ಆಗ್ತದೆ ಅಲ್ವಾ. ಹಾಗೆ ಕಬ್ಬಿಣದ ಕಾವಲಿಯಲ್ಲಿ ಮಾಡುವಾಗ ಸ್ವಲ್ಪ ಅದು ಕಪ್ಪಾದರೆ ನೀರನ್ನು ಹಾಕಿ ಪುನಃ ಒಮ್ಮೆ ಅದನ್ನು ರೆಡಿ ಮಾಡಿಕೊಳ್ಬೇಕು. ಇಲ್ಲಾಂದರೆ ಮತ್ತೆ ಸ್ಟಿಕ್ ಆಗ್ತಾನೆ ಹೋಗ್ತದೆ ಕಂಟಿನ್ಯೂಸ್ ಆಗಿ. ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಎಲ್ಲ ಆಗ್ತಾಯಿದೆ ಅಲ್ವಾ. ಕೆಲವು ಕಡೆ 10th ಬೋರ್ಡ್ಸ್ ಎಲ್ಲ ಆಗ್ತಾಯಿದೆ, PUC ಎಕ್ಸಾಮ್ಸ್ ಎಲ್ಲ ಆಗ್ತಾಯಿದೆ. ಅವರೆಲ್ಲರಿಗೋಸ್ಕರ ನಾವು ಪ್ರೇಯರ್ ಮಾಡ್ತಾಯಿದ್ದೇವೆ, ಆಯಿತಾ. ನಿಮ್ಮ ಮಕ್ಕಳು ಕೂಡ ಇದ್ದಾರೆ 10th ಹಾಗೂ ಎಲ್ಲರೂ ಕೂಡ ಅವರಿಗೋಸ್ಕರ ಪ್ರೇಯರ್ ಮಾಡಿ. ಯಾಕೆಂದರೆ ಅವರೇ ಅಲ್ವಾ ಫ್ಯೂಚರ್. ಸೊ ಹಾಗೆ ಒಳ್ಳೆ ಮಾರ್ಕ್ಸಲ್ಲಿ ಒಳ್ಳೆ ಗ್ರೇಡ್ಸಲ್ಲಿ ಪಾಸ್ ಆಗಲಿ ಅಂತ ಹೇಳಿ ಎಲ್ಲರೂ ಕೂಡ ಪ್ರೇಯರ್ ಮಾಡಿ ಅವರಿಗೋಸ್ಕರ. ಇವತ್ತು ನಾನಿಲ್ಲಿ ಸಿಯೋನ್ಗೆ ಸಿಂಪಲ್ ಲಂಚ್ ಕೊಡ್ತಾ ಇದ್ದೇನೆ, ಯಾವಾಗಲೂ ಇರೋ ಹಾಗೇ. ಅನ್ನ, ಸ್ವಲ್ಪ ಕುಕ್ಕುಂಬರ್ ಮತ್ತು ಕ್ಯಾರೆಟ್, ಒಂದು ಗಮ್ಮಿ ಮತ್ತು ಸ್ವಲ್ಪ ಚಿಕನ್. ಮತ್ತು ಇವತ್ತು ಫ್ರೂಟಲ್ಲಿ ನಾನು ಸೀಬೆಹಣ್ಣು ಅಂತ ಹೇಳ್ತಾರೆ ಅಲ್ವಾ, ಪೇರಳೆ, ಅದನ್ನು ಕೊಡ್ತಾ ಇದ್ದೇನೆ. ಜೊತೆಗೆ ಒಂದು ಗಮ್ಮಿ ಕೂಡ ಇಟ್ಟಿದ್ದೇನೆ.
ಮತ್ತು ಕೆಲವರು ಕೇಳ್ತೀರಾ ಸಿಯೋನಿಗೆ ಇಷ್ಟೆಲ್ಲ ತಿನ್ನಲಿಕ್ಕೆ ಕೊಡ್ತೀರಲ್ಲ ಅವನು ತಿಂತಾನ ಅಂತ ಹೇಳಿ. ಇವತ್ತು ಸಂಜೆ ನೋಡುವ, ನಾನು ಅದನ್ನು ಕೂಡ ಶೂಟ್ ಮಾಡಿದ್ದೇನೆ. ಸಂಜೆ ಬರುವಾಗ ಎಷ್ಟು ತಿಂತಾನೆ ಅಂತ ಹೇಳಿ ಡಿಪೆಂಡ್ ಆಗ್ತದೆ. ಕೆಲವೊಮ್ಮೆ ತಿಂತಾನೆ, ಕೆಲವೊಮ್ಮೆ ತಿನ್ನೋದಿಲ್ಲ ಆಯಿತಾ. ಮಕ್ಕಳ ಮೂಡ್ ಹೇಗಿರ್ತದೆ, ಅವರಿಗೆ ಮಿಡಲಲ್ಲಿ ಸ್ನ್ಯಾಕ್ಸ್ ಕೊಡ್ತೇವೆ ಅಲ್ವಾ, ಮಿಡ್ ಡೇ ಸ್ನ್ಯಾಕ್, ಅದರಲ್ಲಿ ಏನಿರ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ಎಷ್ಟು ಹಸಿವಾಗ್ತದೆ ಅದರ ಮೇಲೆ. ಈಗ ಚಿಕ್ಕವ ಮಲಗಿದ್ದಾನೆ ಇವತ್ತು, ಅವನಿಗೆ ಗಟ್ಟಿ ನಿದ್ದೆ ಬಂದರೆ ಸ್ವಲ್ಪ ರಾತ್ರಿ ಕೂಡ ಕಿರಿಕಿರಿ ಮಾಡ್ತಾನೆ, ಹಾಗಾಗಿ ಬೆಳಿಗ್ಗೆ ಆಗುವಾಗ ನಿದ್ದೆ ಬಂತು ಅವನಿಗೆ, ಮಲಗಿದ್ದಾನೆ. ಈಗ ನಾನಿಲ್ಲಿ ಸಿಯೋನ್ಗೆ ಬ್ರೇಕ್ಫಾಸ್ಟನ್ನು ತಿನ್ನಿಸ್ತಾ ಇದ್ದೇನೆ. ಇವತ್ತು ನಮಗೆ ನೆನ್ನೆ ಚಿಕನ್ ಕರಿ ಇತ್ತು, ಚಿಕನ್ ಕರಿ ಮತ್ತು ದೋಸೆ, ಉದ್ದಿನ ದೋಸೆ. ಉಳಿದ ದೋಸೆ ಹಿಟ್ಟಲ್ಲಿ ನಾನು ಇಡ್ಲಿಯನ್ನು ಮಾಡ್ಕೊಂಡಿದ್ದೇನೆ, ನಾಳೆಗೆ ಆಗ್ತದೆ ಅಲ್ವಾ. ಈಗೆಲ್ಲ ನಾನು ಹೀಗೇ ಪ್ಲ್ಯಾನ್ ಮಾಡ್ಕೊಳ್ಳುವಂಥದ್ದು, ಅಂದರೆ ನೈಟ್ ಏನಾದರೂ ಮಾಡಿ ಇಟ್ಟು ಬೆಳಿಗ್ಗೆ ಈಸಿ ಆಗುವಂಥ ಬ್ರೇಕ್ಫಾಸ್ಟ್ ಇದೆ ಅದನ್ನೇ ಆಪ್ಟ್ ಮಾಡುವಂಥದ್ದು. ಯಾಕೆಂದರೆ ಚಿಕ್ಕವನಲ್ವ ಇನ್ನೂ ಸಹ, ಮತ್ತು ಟೈಮ್ ಎಷ್ಟು ಬೇಗ ಇದ್ದರೂ ಕೂಡ ಟೈಮೇ ಸಾಕಾಗೋದಿಲ್ಲ. ನಮಗೆ ಅಂದರೆ ಸ್ಕೂಲ್ ಹತ್ತಿರ ಇದ್ದಿದ್ದರೆ ಸ್ವಲ್ಪ ಲೇಟಾಗಿ ಕೂಡ ಎಬ್ಬಿಸ್ಬೋದು, ಬಟ್ ಸ್ಕೂಲು ಸ್ವಲ್ಪ ದೂರ ಇರೋದ್ರಿಂದ 8:15 ಅದರೊಳಗೆ ರೆಡಿ ಆಗಬೇಕು ಅವನು. ಇವತ್ತು ಅವನೇ ಹೋಗ್ತಾನೆ ಅಂತ ಹೇಳಿದ ಹಾಗೆ ಅವನಿಗೇ ಬ್ಯಾಗ್ ಕೊಟ್ಟು ಕಳಿಸಿರುವಂಥದ್ದು, ಲಂಚ್ ಬಾಕ್ಸ್ ಕೂಡ ಅವನೇ ತಗೊಂಡು ಹೋಗಿದ್ದಾನೆ. ಈಗ ಎ ಸೆಕ್ಷನಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಖುಷಿಯಿಂದ ಹೋಗ್ತಾ ಇದ್ದಾನೆ ಆಯಿತಾ, ಏನು ತೊಂದರೆ ಇಲ್ಲ. ಈಗ ಬೆಳಗ್ಗಿನ ಸನ್ರೈಸ್ ನೋಡಿ ಮರದ ಎಡೆಯಿಂದ ಯಾವ ರೀತಿಯಲ್ಲಿ ಕಾಣ್ತಾ ಇದೆ ಅಂತ ಹೇಳೋದಕ್ಕೆ ನಾನೊಂದು ಜಸ್ಟ್ ಕ್ಲಿಪ್ಪಿಂಗ್ ತಗೊಂಡೆ. ಮಗು ಇನ್ನೂ ಕೂಡ ಮಲಗಿದ್ದಾನೆ. ನಾನೊಂದು ಎರಡು ದಿನ ಆಯಿತು ಈಗ ತಲೆ ಬಾಚದೆ, ಹಾಗೆ ಇವತ್ತೊಮ್ಮೆ ಬಾಚಿ ನೋಡಿದೆ. ಬಾಚಿದ್ರೆ ಅಂತ ಗೊತ್ತು, ತುಂಬ ಕೂದಲು ಉದುರ್ತಾ ಉಂಟು, ಹಾಗಾಗಿ ನಾನು ಬಾಚಿದ್ರೆ ಮತ್ತೆ ಕಿರಿಕಿರಿ ಅನ್ನಿಸ್ತದೆ ತುಂಬ ಕೂದಲು ನೋಡುವಾಗ, ಅದಕ್ಕೆ ಬಾಚದೆ ಬೇಡ ಅಂದ್ಕೊಂಡೆ. ತಲೆಯೆಲ್ಲ ಬಚ್ಚಿ ಒಳಗೆ ಬರುವಷ್ಟರಲ್ಲಿ ಮಗು ಕೂಡ ಎದ್ದಿದ್ದಾನೆ. ಅವನು ಎದ್ದ ಕೂಡಲೇ ಅವನಿಗೆ ಅರ್ಧ ದೋಸೆ ಮತ್ತು ಚಿಕನ್ ಕರಿ ತಗೊಂಡು ಬಂದಿದ್ದೇನೆ. ನನ್ನ ಇಬ್ಬರು ಮಕ್ಕಳಿಗೂ ಕೂಡ ಮೊಟ್ಟೆ ಇಷ್ಟ ಇಲ್ಲ ಆಯಿತಾ. ಇವನಾದರೆ ಚಿಕ್ಕ ಇರುವಾಗ ಸ್ವಲ್ಪ ತಿಂತಿದ್ದ, ಬಟ್ ಇವನು ಸಹ ತಿನ್ನೋದಿಲ್ಲ. ಇಬ್ಬರಿಗೆ ಸಹ ಮೊಟ್ಟೆ ಇಷ್ಟ ಇಲ್ಲ, ಬಟ್ ಚಿಕನ್ ಕರಿ ಉಂಟಲ್ಲ ಅದು ತುಂಬ ಇಷ್ಟ. ಅದರಲ್ಲಿರುವ ಚಿಕನ್ ಪೀಸಸ್ ಬೇಡ, ಬಟ್ ಕರಿ ಮಾತ್ರ ತುಂಬ ಇಷ್ಟ. ಈ ದೋಸೆಗೆ ಇಡ್ಲಿಗೆಲ್ಲ ಕೊಟ್ಟರೆ ಅದನ್ನೇ ತಿಂತಾರೆ. ಇದು ಏನಂತ ಯಾರಿಗಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ, ಗೊತ್ತಿರೋರು ಹೇಳಿ ಆಯಿತಾ, ಇದೇನು ಅಂತ ಹೇಳಿ. ನಾನು ಹೇಳೋದಿಲ್ಲ, ಎಷ್ಟು ಜನ ಸರಿ ಕಾಮೆಂಟ್ ಮಾಡ್ತಿರೋ ನೋಡುವ. ಇದೊಂದು ಫ್ಲವರ್, ಈ ಫ್ಲವರ್ನ ಇವತ್ತು ಸಾರು ಮಾಡಲಿಕ್ಕಿರುವಂಥದ್ದು. ಹಾಗೆ ಅತ್ತೆ ಇವಾಗ ಅದಕ್ಕೆ ಬೇಕಾದಂತಹ ಮಸಾಲವನ್ನು ತೆಗಿತಾ ಇದ್ದಾರೆ. ಅದು ಯಾವುದರ ಫ್ಲವರ್ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈಗ ಎಲ್ಲ ತೆಂಗಿನಕಾಯಿ ತಂದಿಟ್ಟಲ್ಲಿ ಒಡಿತಾ ಉಂಟು, ಅಂದರೆ ಈ ಹೀಟಿಗೆ ಇರಬೇಕು ಮೇ ಬಿ. ಹಾಗೆ ಒಂದು ತೆಂಗಿನಕಾಯಿ ಒಡೆದು ಹೋಗಿತ್ತು, ಹಾಗೆ ಅದರದ್ದು ಒಳಗಿನ ತೆಂಗಿನ ಎಂತ ಹೇಳ್ತಾರೆ, ಅಂದರೆ ಅದರ ಫ್ಲೆಶ್ ಉಂಟಲ್ಲ ಅದನ್ನು ತೆಗೆದು ನಾನೀಗೆ ಕಟ್ ಮಾಡಿ ಜಾರಿಗೆ ಹಾಕ್ತಾ ಇದ್ದೇನೆ. ಅತ್ತೆ ಮಸಾಲವನ್ನು ರೆಡಿ ಮಾಡ್ತಾ ಇದ್ದಾರೆ. ಮಗು ಟಿ ವಿ ನೋಡ್ತಾ ಇದ್ದ ಅಂತ ಹೇಳಿ ನಾನು ಸೋಫಾವನ್ನು ಅಲ್ಲಿ ಅಡ್ಡ ಇಟ್ಟು ಬಂದಿದ್ದೆ. ಇಲ್ಲಿ ಬಿಸಿಲು ಬರುವಾಗ ಬೆಳಿಗ್ಗೆ ಗ್ಯಾಸ್ ಆನ್ ಇದ್ದರೆ ಸಹ ಗೊತ್ತೇ ಆಗೋದಿಲ್ಲ ಆಯಿತಾ. ಹಾಗೆ ಗ್ಯಾಸ್ ಆನ್ ಇತ್ತು, ಸಡನ್ನಾಗಿ ನಾನು ಆಫ್ ಮಾಡಿದೆ. ಅವನದು ತಲೆ ಅಲ್ಲಿ ಸೋಫಾ ಹತ್ತಿರ, ನಾವು ಸೋಫಾ ಅಡ್ಡ ಇಡ್ತೇವಲ್ಲ, ಸೊ ಅವನು ನುಗ್ಗಿ ಬರುವಾಗ ತಲೆ ಸಿಕ್ಕಾಕೊಳ್ತಾನೆ. ಅಂದರೆ ಬಾಡಿ ಬರ್ತದೆ, ಸಪುರ ಇದ್ದಾನೆ ಅಲ್ಲ, ತಲೆ ಬರೋದಿಲ್ಲ. ಹಾಗೆ ಮಾವ ಅವನಿಗೆ ಚೇರನ್ನು ತೆಗೆದು ಬಿಟ್ಟರು. ಹಾಗೆ ಬಂದಿದ್ದಾನೆ ಈಗ ಒಳಗೆ. ಬಂದರೆ ಅವನಿಗೆ ಇಷ್ಟ ಬಂದದ್ದು ಕೈಗೆ ಸಿಕ್ಕಿದ್ದಾನೆ ಎತ್ತಿಕೊಂಡು ಹೋಗ್ತಾನೆ. ಆಗ ಬಂದು ದೋಸೆ ಮಾಡೋದನ್ನು ತಗೊಂಡು ಹೋಗಿದೆ. ಈಗ ನೋಡಿ ಅವನೊಂದು ಪೀಸ್ ತೆಂಗಿನಕಾಯಿ ತಗೊಂಡ, ನಾನು ಅದನ್ನು ನೋಟಿಸೇ ಮಾಡಲಿಲ್ಲ. ಅವನಿಗೇನಾದರೂ ಸಿಕ್ಕಿತ್ತು ಅವನಿಗೆ ಬೇಕಾದಂಥದ್ದು, ಮತ್ತು ಸುದ್ದಿ ಇಲ್ಲದಾಗೆ ಹೋಗ್ತಾನೆ, ಏನು ಸಹ ಕೇಳೋದಿಲ್ಲ, ತಿರುಗಿ ಸಹ ನೋಡೋದಿಲ್ಲ, ಸೀದಾ ಹೋಗಿದ್ದಾನೆ. ನಾನು ಅದನ್ನು ನೋಟಿಸೇ ಮಾಡಲಿಲ್ಲ. ನನಗೆ ಗೊತ್ತಾದದ್ದು ಮತ್ತೆ ಒಂದು ದೊಡ್ಡ ಪೀಸ್ ತೆಂಗಿನಕಾಯಿನ ತಗೊಂಡು ಹೋಗಿದ್ದಾನೆ. ಅದು ತೆಂಗಿನಕಾಯಿ ಅವನಿಗೆ ತುಂಬ ಇಷ್ಟ, ತುರಿದಾದರೂ ಕೂಡ ತುರಿಯದೆ ಹೀಗೆ ಪೀಸಸ್ ಇದ್ದರೂ ಕೂಡ ತಿನ್ನಲಿಕ್ಕೆ ಇಷ್ಟ. ಅದರಲ್ಲಿ ಅಂದರೆ ತೆಂಗಿನ ಹಾಲು ಇರ್ತದೆ, ಸ್ವೀಟ್ ಇರ್ತದೆ ಅಲ್ವಾ, ಸೊ ಹಾಗೆ ಅಂತೇಳಿ ತಗೊಂಡು ಹೋಗಿದ್ದಾನೆ. ಇವತ್ತು ಕೆಲಸಕ್ಕಿದ್ದಾರೆ, ಹಾಗೆ ಸ್ವಲ್ಪ ಹಿಟ್ಟು ಉಳಿದಿದೆ, ಅದರದ್ದು ದೋಸೆ ಮಾಡಲಿಕ್ಕೆ ಹೋದರೆ ಈಗ ಗ್ಯಾಸ್ ಕೂಡ ಫ್ರೀ ಇಲ್ಲ. ಹಾಗೆ ನಾನು ಅದದ್ದು ಕೂಡ ಇಡ್ಲಿಯೇ ಮಾಡಿಬಿಡ್ತೇನೆ ಅಂತ ಹೇಳಿ ಸ್ವಲ್ಪ ಮೋಲ್ಡ್ಸನ್ನು ತೆಗೆದು ಡಿಮೋಲ್ಡ್ ಮಾಡಿ ಅದರಲ್ಲಿ ಇಡ್ಲಿ ಬ್ಯಾಟರನ್ನು ಹಾಕಿ ಕೊಡ್ತಾ ಇದ್ದೇನೆ. ಇಂಡಕ್ಷನಲ್ಲಿಟ್ಟರೆ ಸ್ವಲ್ಪ ಬೇಗನೆ ಆಗ್ತದೆ. ಹಾಗೆ ಇಲ್ಲಿ ಕೇಕ್ ರೂಮಲ್ಲಿ ಇಟ್ಕೊಂಡಿದ್ದೇನೆ.
ಇವತ್ತು ಇಲ್ಲಿ ನಮ್ಮ ಅಡಿಕೆ ಈ ಸಲ ಅಂದರೆ ಲಾಸ್ಟ್ ಟೈಮ್ ಇದು ಅಡಿಕೆಯನ್ನು ತೆಗೆದಿರುವಂಥದ್ದು ಮರದಿಂದ. ಈ ವರ್ಷ ಎಲ್ಲರಿಗೆ ಸಹ ಅಡಿಕೆ ಕಡಿಮೆ ಅಂತ ಹೇಳಿ ಅಂದ್ಕೊಳ್ತೇನೆ, ನಮಗೆ ಸಹ ತುಂಬ ಕಡಿಮೆ. ಸೊ ಹಾಗೆ ಅದನ್ನು ತೆಗೆದದನ್ನು ತಂದು ಅಂಗಳದಲ್ಲಿ ಹಾಕ್ತಾ ಇದ್ದಾರೆ. ಇವನನ್ನು ನೋಡುವಾಗ ನನಗೆ ಡೌಟ್ ಆಯಿತು, ಇವನ ಬಾಯಲ್ಲಿ ಎಂಥ ನೀರು ಬಂದಿದೆ ಅಂತ ಹೇಳಿ. ನೋಡುವಾಗ ನೋಡಿ ಇಲ್ಲಿ ತೆಂಗಿನಕಾಯನ್ನು ಚೆಂದ ಮಾಡಿ ಕಚ್ತಾ ಇದ್ದಾನೆ. ಕೆಳಗೆ 2 ಹಲ್ಲು, ಮೇಲೆ 4 ಹಲ್ಲಿದೆ ಚಿಕ್ಕದು. ಕೆಳಗಿದ್ದು 2 ಹಲ್ಲಂತೂ ಇಲ್ಲಿ ಹಲ್ಲಿನ ಹಾಗೆಯೇ ಶಾರ್ಪ್ ಅಂದರೆ ತುಂಬ ಶಾರ್ಪ್ ಇದೆ. ಸ್ವಲ್ಪ ಕಚ್ಚಿದರೆ ಸಹ ಚೂರಿಯಲ್ಲಿ ಚುಚ್ಚಿದಾಗೆ ಆಗ್ತದೆ ಆಯಿತು, ಅಷ್ಟು ಶಾರ್ಪ್ ಇದೆ ಹಲ್ಲು. ಅದರಲ್ಲಿ ಕಚ್ಚಿ ತಿಂತಾ ಇದ್ದ. ಏನೋ ಪುಣ್ಯಕ್ಕೆ ಎಲ್ಲಿ ಸಿಕ್ಕಾಕೊಳ್ಳಿಲ್ಲ, ಅಂದರೆ ಚಿಕ್ಕ ಪೀಸಸನ್ನೇ ತಿಂತಾನೆ ಅವನು. ಹಾಗೆ ಮತ್ತು ನಾನು ನೋಡಿದ ನಂತರ ಆ ಪೀಸನ್ನು ತೆಗೆದು ಕಟ್ ಮಾಡಿ ಕೊಟ್ಟಿದ್ದೇನೆ ಅವನಿಗೆ. ಸೊ ಅಲ್ಲಿದೆಲ್ಲ ಆಗಿ ಬರುವಷ್ಟರಲ್ಲಿ ಇಲ್ಲಿ ಅಮ್ಮ ಮಸಾಲ ಕೂಡ ಹಾಕಿ ರೆಡಿ ಮಾಡಿದ್ದಾರೆ. ಇದಕ್ಕೆ ಹೆಸರು ಕಾಳನ್ನು ಕೂಡ ಹಾಕಿದ್ರು, ನೆನೆಸಿಟ್ಟಂಥ ಹೆಸರು ಕಾಳು, ಅದು ಮತ್ತು ಒಂದು ಹೂವಿನ ಪಲ್ಯ. ಯಾವುದ್ರ ಹೂವು ಅಂತ ಹೇಳಿ ಕಾಮೆಂಟ್ ಮಾಡಿ ಆಯಿತಾ ಗೊತ್ತಿದ್ದವರು. ಇಲ್ಲಿ ನಮ್ಮ ಒಂದು ಅಕ್ವಾಗಾರ್ಡನ್ ಇದೆ, ಫಿಲ್ಟರಿಂದ, ಅದು ಹಾಳಾಗಿದೆ. ತುಂಬ ಟೈಮ್ ಆಯ್ತು ಈಗ ಹಾಳಾಗಿ. ಹಾಗೆ ನಾವು ಇಲ್ಲಿ ಹಿಂದೆ ಒಲೆಯಲ್ಲಿ ನೀರು ಹೇಗಿದ್ರು ಬಿಸಿ ಮಾಡ್ತೇವೆ ಅಲ್ಲ, ಅದನ್ನೇ ಮಣ್ಣಿನ ಮಡಿಕೆಗೆ ಹಾಕಿ ಆ ಮಡಿಕೆಯಿಂದ ನೀರನ್ನು ಒಳಗೆ ತಗೊಂಡು ಹೋಗುವಂಥದ್ದು. ಆಗ ತಂಪಿರ್ತದಲ್ವ. ಇವತ್ತು ಸಂಜೆಗೆ ಮತ್ತು ನಾಳೆಗೆಲ್ಲ ಕೇಕ್ಸ್ ಇದೆ. ಹಾಗೆ ನಾನು ಹಸ್ಬೆಂಡ್ ಹತ್ರ ನೆನ್ನೆನೇ ಮೊಟ್ಟೆಯನ್ನು ತರಿಸಿದ್ದೆ. ಇವಾಗ ಅದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೇನೆ. ಟ್ರೇಯನ್ನು ಹಿಂದೆ ಕೊಡಲಿಕ್ಕೆ ಇರ್ತದೆ ಅಂಗಡಿಗೆ. ನನ್ನ ಮಗನಿಗೆ ಈಗ 1 ವರ್ಷ 3 ತಿಂಗಳಾಯ್ತು. ಕೆಲವರು ಕೇಳ್ತಾ ಇರ್ತಾರೆ, ಹಾಗೆ ನಾನು ವಿಡಿಯೋ ಮಧ್ಯದಲ್ಲಿ ಹೇಳಿಬಿಡ್ತೇನೆ. ಮತ್ತು ಏನೆಲ್ಲ ತಿನ್ನಲಿಕ್ಕೆ ಕೊಡ್ತೀರಾ ಅಂತ ಹೇಳಿ ಕೇಳ್ತೀರಾ. ನಾನು ನನ್ನ ಮಗನಿಗೆ ನಾವೇನು ತಿಂತೇವೆ ಅದನ್ನೇ ಕೊಡುವಂಥದ್ದು. ಆದರೆ ಅವನೇನು ತಿನ್ನೋದಿಲ್ಲ. ಕೊಡಲಿಕ್ಕೆ ನಾನೆಲ್ಲ ಕೊಡ್ತೇನೆ, ಅವನು ತಿನ್ನೋದಿಲ್ಲ. ಅವನಿಗೆ ಇಷ್ಟ ಬಂದದ್ದು ಮಾತ್ರ ಅವನು ತಿನ್ನುವಂಥದ್ದು. ಫ್ರೂಟ್ಸ್ ಆದರೆ ಸ್ವಲ್ಪ ತಿಂತಾನೆ, ಅನ್ನ ಎಲ್ಲ ಇಳಿಯೋದಿಲ್ಲ ಅವನಿಗೆ. ಚಿಕನ್ ಕಬಾಬ್ ಆದರೆ ತಿಂತಾನೆ, ಕಬಾಬ್ ಅಂದರೆ ತುಂಬ ಇಷ್ಟ. ಆದರೆ ಫಿಶ್ ಕೂಡ ಇತ್ತೀಚೆಗೆ ಇಳಿತಾ ಇಲ್ಲ. ತುಂಬ ಸೀರಿಯಸ್ ಆಗಿ ಟಿ ವಿಯನ್ನು ನೋಡ್ತಾ ಇದ್ದಾನೆ. ಈಗ ಮಧ್ಯಾಹ್ನದ ಟೈಮ್ 2:30 ಆಯಿತು. ಮಧ್ಯಾಹ್ನ ಅವನು ಏನು ಊಟ ಮಾಡಿದಂತ ನನಗೆ ಇವಾಗ ನೆನಪಿಲ್ಲ, ಬಟ್ ಊಟ ಮಾಡಿದ್ದಾನೆ ಇಲ್ಲ ಅಂತ ಸಹ ಗೊತ್ತಿಲ್ಲ ಆಯಿತಾ. ಈಗ ಒಂದು 3 o'clock ಆಗುವಾಗ ನಾನಿಲ್ಲಿ ಅವನಿಗೆ ಬನಾನವನ್ನು ಕಟ್ ಮಾಡಿ ಕೊಟ್ಟಿದ್ದೇನೆ. ಪೂರ್ತಿ ತಿನ್ನೋದಿಲ್ಲ ಅವನು. ಒಂದು ಬನಾನದಲ್ಲಿ ಒಂದು ಅರ್ಧ ಭಾಗದಷ್ಟು ತಿಂತಾನೆ ಅಷ್ಟೇ. ಒಂದು ಬನಾನವನ್ನು 4 ಸ್ಲಿಟ್ ಮಾಡಿ ಕಟ್ ಮಾಡಿ ಕೊಡುವಂಥದ್ದು, ಇಲ್ಲಾದರೆ ಚೋಕ್ ಆಗ್ತದೆ ಅಂತ ಹೇಳಿ ಚಿಕ್ಕದು ಮಾಡಿ ಕೊಡುವಂಥದ್ದು. ಈಗ 4:30 ಆಗ್ತಾ ಉಂಟು ಟೈಮ್. ಹಾಗೆ ನಾನು ಸ್ವಲ್ಪ ಹೊತ್ತಲ್ಲಿ ಒಂದು ರಿಕ್ಷಾ ಬರ್ತದೆ, ಅವನನ್ನು ಪಿಕ್ ಮಾಡಲಿಕ್ಕೆ ಅಂತ ಹೇಳಿ ಮೇಲೆ ಬಂದಿದ್ದೇನೆ. ಮಗು ಈಗ ಮಲಗಿದ್ದಾನೆ ಆಯಿತಾ. ಒಂದು 20 minutes ಅವನು ಈಗ ಒಂದು ನ್ಯಾಪ್ ತಗೊಳ್ತಾನೆ. ಅದಾದ ನಂತರ ಪುನಃ ಎದ್ದೊಳ್ತಾನೆ. ಸಿವನ್ ಬಂದು ಟಿ ವಿ ಎಲ್ಲ ಹಾಕುವಾಗ ಅವನಿಗೆ ಎಚ್ಚರ ಆಗ್ತದೆ. ಇಲ್ಲಿ ಸ್ವಲ್ಪ ಅದೇ ಸೊಪ್ಪಿದು ಬೀಜ ಹಾಕಿದ್ರಲ್ಲ, ನಾನು ಕಳೆದ ವ್ಲಾಗಲ್ಲಿ ತೋರಿಸಿದ್ದೆ. ಸೊ ಅದು ಬಂದಿದೆ ನೋಡಿ. ಮಕ್ಕಳು ನೋಡಿ ನಾನು ವ್ಲಾಗ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಗೊತ್ತಾಗ್ತಿದ್ದೇನೆ, ಹೀಗೇ ಜೋರು ಬೊಬ್ಬೆ ಹಾಕೋದು ಬೆಳಿಗ್ಗೆ ಸಹ ಸಂಜೆ ಸಹ. ಟ್ರೈಪಾಡ್ ಸ್ಟ್ಯಾಂಡನ್ನು ನೋಡಿದರೆ ಸಾಕು, ಮತ್ತು ಬೊಬ್ಬೆನೇ. ಸೊ ನಾನು ಸಿಯೋನ್ ಮನೆಗೆ ಬಂದ ನಂತರ ನಮ್ಮ ಕಾನ್ವರ್ಸೇಷನ್ ಹೇಗಿರ್ತದೆ, ನಾವು ಯಾವ ರೀತಿಯಲ್ಲಿ ಅಂದರೆ ನಾನು ಹೆಚ್ಚಾಗಿ ಈಗ ಅವನ ಹತ್ರ ಇಂಗ್ಲೀಷಲ್ಲೇ ಮಾತಾಡಿಸುವಂಥದ್ದು. ನಮ್ಮ ಭಾಷೆ ಕೂಡ ಮಾತಾಡ್ತೇನೆ, ಇಂಗ್ಲೀಷ್ ಕೂಡ ಮಾತಾಡ್ತೇನೆ. ಅಂದರೆ ಅವರಿಗೆ ಅಂದರೆ ಒಂದು ಟಚ್ ಹೋಗಬಾರ್ದಲ್ವ. ಕನ್ನಡದಲ್ಲಿ ಮಾತಾಡಿದರೆ ಅವನೆಂತ ಗೊತ್ತಾ, ನಗಾಡ್ತಾನೆ. ನಾನು ಕನ್ನಡದಲ್ಲಿ ಸಹ ಮಾತಾಡಿಸ್ತೇನೆ ಅವನ ಹತ್ರ, ಬಟ್ ನಗಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವತ್ತು ಅವರಿಗೆ ಮೇ ಬಿ ಇದಿತ್ತು ಕಾಣ್ತದೆ ಅಂತ, ಹೊರಗೆ ಅಸೆಂಬ್ಲಿ ಇತ್ತು ಕಾಣ್ತದೆ. ಹಾಗೆ ಇವತ್ತು ಅಟೆನ್ಷನ್ ಮತ್ತು ಸ್ಟ್ಯಾಂಡರ್ಡೀಸ್ ಕಲಿತು ಬಂದಿದ್ದಾನೆ. Attention.
Standard ease म्हणताना left पायखान अशें दवरूं मागीर हे अशें दवरूं attention standard ease I missed you so much. Did you miss me? I love you. A-E-I-O-U. Halate. You. Vowels. Vowels नहीं vowels. August नहीं vowels. Did they give you a new book? Yes. Are you excited? Yeah. Watch out, mommy. Watch out. Watch out, mommy. ये बिया नाचे रे तुझे ता चढ़ेगा लागे मुन्ना ये बिया नाचे बब्बा तुझे क्या तुझे ता चढ़ेगा रिया ये मजा जीजो ಹಾಗೆ ಬೆಳಿಗ್ಗೆದು ಇಡ್ಲಿ ಇತ್ತಲ್ವ, ಸೊ ಅದನ್ನು ತಿನ್ನಿಸುವ ಅಂತ ಹೇಳಿ ತಗೊಂಡು ಬಂದಿದ್ದೇನೆ. ಚಿಕನ್ ಕರಿ ಅಂತ ಗೊತ್ತಿಲ್ಲದೆ ತುಂಬ ಕೂಗ್ತಾ ಇದ್ದ, ಅಂದರೆ ವೆಜಿಟೇಬಲ್ ಕರಿ ಅಥವಾ ಈ ಫಿಶ್ ಕರಿಯಲ್ಲೆಲ್ಲ ಅವನಿಗೆ ಇಷ್ಟ ಆಗೋದಿಲ್ಲ, ಅದೆಲ್ಲ ಇದ್ರೆ ಕೊಡೋದಿಲ್ಲ ಸಹ. ಇಲ್ಲಿ ನೋಡಿ ಚಿಕ್ಕ ಮಗು ನೋಡಿ ಅಷ್ಟು ಬೇಗ ಪಾತ್ರೆಯನ್ನು ಎಳ್ದಾಯಿತು. ಎಲ್ಲಿ ನೋಡಿದರೆ ಸಹ ಉಂಟಲ್ಲ, ಮಕ್ಕಳ ಕೈ ಅಂತೂ ಸೂಪರ್ ಫಾಸ್ಟಾಗಿರ್ತದೆ. ಸಿಯೋನ್ ಬಂದ ಒಂದು 10 ಮಿನಿಟ್ಸಲ್ಲಿಯೇ, ಅಂದರೆ ಮಲಗಿ ಒಂದು 10 ಮಿನಿಟ್ಸಲ್ಲಿಯೇ ಚಿಕ್ಕ ಮಗು ಎದ್ದಿದ್ದಾನೆ. ಸೊ ನಾನು ಕರ್ಕೊಂಡು ಹೊರಗೆ ಬಂದಿದ್ದೇನೆ. ಅವನ ಹೆಸರು ಡೇಲನ್ ಆಯಿತು. ಚಿಕ್ಕ ಮಗು ಹೇಳಬೇಡಿ, ಡೇಲನ್ ಹೇಳ್ತೀರಾ, ಅಂದರೆ ಕೆಲವರಿಗೆ ಹೊಸದಾಗಿ ಬಂದವರಿಗೆ ಗೊತ್ತಾಗೋದಿಲ್ಲ, ಹಾಗೆ ನಾನು ಚಿಕ್ಕದಂತ ಹೇಳುವಂಥದ್ದು. ಇವತ್ತಿನ ಲಂಚ್ ಬಾಕ್ಸ್ ನೋಡಿ ಅವನು ಏನು ಮಾಡಿದ್ದಾನೆ ಅಂತ ಹೇಳಿ. ಅನ್ನ ಕಂಪ್ಲೀಟಾಗಿ ತಿಂದಿದ್ದಾನೆ. ಇದು ಬನಾನಾದು ಸಿಪ್ಪೆ, ಬನಾನಾ ಕೊಟ್ಟಿದ್ದೆ ಅಲ್ಲ ಅದರ ಸಿಪ್ಪೆ. ಮತ್ತು ಇವತ್ತು ಕ್ಯಾರೆಟ್ಸ್ ತಿನ್ನಲಿಲ್ಲ, ಯಾಕೆಂದರೆ ಆ ಕ್ಯಾರೆಟ್ಸಿನ ಒಳಗೆ ಒಂದು ಒಂದು ಇದರ ರೀತಿಯಲ್ಲಿ ಇರುತ್ತಲ್ಲ, ಸೊ ಅದು ಚೆಂದ ಕಾಣ್ತಾ ಇರಲಿಲ್ಲ ಅಂತೆ, ಹಾಗೆ ತಿನ್ನಲಿಲ್ಲ ಅಂತೆ. ಮತ್ತು ಪೇರಳೆ ಕೂಡ ತಿಂದಿದ್ದಾನೆ. ಚಿಕನ್ ತಿನ್ನಲಿಲ್ಲ ಯಾಕೆಂತ ಹೇಳಿದರೆ ಖಾರ ಇತ್ತು, ಯಾಕೆಂದರೆ ನಾನು ಬಫಾತ್ ಪೌಡರನ್ನು ಹಾಕಿ ಮ್ಯಾರಿನೇಟ್ ಮಾಡಿದ್ದೆ. ಸೊ ನಾನು ಹೇಳ್ತೆ ಜಾಸ್ತಿ ಖಾರ ಆದರೆ ಮೇಲಿದು ಕೋಟಿಂಗ್ ಬಿಟ್ಟು ಒಳಗಿದು ತಿನ್ನು ಅಂತ ಹೇಳಿ, ಬಟ್ ಅವನು ತಿನ್ನಲೇ ಇಲ್ಲ. Like it? Thank you, mommy. Welcome, baby. Thank you so much for saying that. ಸಿಯೋನ್ಗೆ ಬನಾನಾ ಚಿಪ್ಸ್ ಅಂತ ಹೇಳಿದರೆ ತುಂಬ ಇಷ್ಟ. ಹಾಗೆ ಅವನು ಬನಾನಾ ಚಿಪ್ಸನ್ನು ತಗೊಂಡು ಬಂದು ತಿಂತಾ ಇದ್ದಾನೆ. ಇಲ್ಲಿ ಹೊರಗೆ ಬರೋದು ಯಾಕೆ ಅಂತ ಹೇಳಿದರೆ, ಒಳಗೆ ಇದ್ದರೆ ಚಿಕ್ಕ ಮಗು ಕೋಪನ್ನು ಹಿಡಿದು ಎಳೆದು ಕೆಳಗೆ ಹಾಕ್ತಾನೆ. ನನ್ನ ದೊಡ್ಡ ಮಗನಿಗಿಂತ ಚಿಕ್ಕ ಮಗ ಜೋರಾಯ್ತಾ, ಇವನೇ ಅವನಿಗೆ 4 ಪೆಟ್ಟು ಹೊಡಿತಾನೆ. ಬಟ್ ಅವನು ತಿರುಗಿ ಹೊಡೆಯೋದಿಲ್ಲ, ನನ್ನನ್ನು ಕರೀತಾನೆ, ಹೊಡಿತಾನೆ. ಆದರೆ ಜೋರು ನೋವಾದರೆ ಮಾತ್ರ 1 ಪೆಟ್ಟು ಹೊಡಿತಾನೆ ಅಷ್ಟೇ. ಸೊ ನಾನಿಲ್ಲಿ ಕಳೆದ ವ್ಲಾಗಲ್ಲಿ ಒಬ್ಬರು ಕಾಮೆಂಟ್ ಮಾಡಿ ಕೇಳಿದ್ರ, ಇದಕ್ಕಿಂತ ಮುಂಚೆ ಕೂಡ ಈ ಕ್ವೆರಿ ಬಂದಿದೆ, ನೀವು ಯಾವ ರೀತಿಯಲ್ಲಿ ವೈಪರಲ್ಲಿ ಒರೆಸೋದಂತ ಹೇಳಿ. ವೈಪರ್ ಅಂತ ಹೇಳಿದರೆ ಚಿಕ್ಕ ವೈಪರ್ ಅಲ್ಲ ಇದು ಸ್ವಲ್ಪ ಅಗಲ ಇರುವಂಥ ವೈಪರ್. ಇದಕ್ಕೆ ನಾನಿಲ್ಲಿ ಒಂದು ರೆಕ್ಟ್ಯಾಂಗ್ಯುಲರ್ ಪೀಸ್ ಆಫ್ ಕ್ಲೋತನ್ನು ತಗೊಂಡಿದ್ದೇನೆ. ಇದು ಆ್ಯಕ್ಚುಲಿ ನನ್ನ ಕೈಯಲ್ಲಿರುವಂಥ ಕ್ಲೋತ್, ಇದು ಇಸ್ರೇಲಿದು ಆಯಿತಾ. ಇಸ್ರೇಲಲ್ಲಿರೋರಿಗೆ ಗೊತ್ತಿರ್ಬೋದು, ಇದು ಇಸ್ರೇಲಿದು ಕ್ಲೋತ್, ಮನೆಯೆಲ್ಲ ಕ್ಲೀನ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು. ಆ ಒಂದು ಕ್ಲೋತ್ ನಿಮಗೆ ಇದೇ ಕ್ಲೋತ್ ಆಗಬೇಕಂತ ಇಲ್ಲ, ಒಂದು ಟರ್ಕಿ ಟವಲ ಅಥವಾ ಯಾವುದಾದ್ರೂ ಸ್ವಲ್ಪ ರಫ್ ಇರುವಂಥ ಒಂದು ವಾಟರ್ ಅಬ್ಸಾರ್ಬಿಂಗ್ ಕ್ಲೋತನ್ನು ಹಾಕ್ಕೊಳ್ಳುವಂಥದ್ದು. ನೋಡಿ ಈ ರೀತಿಯಲ್ಲಿ ಹಾಕುವಂಥದ್ದು. ಹಾಕಿ ನಾವು ಯಾವ ರೀತಿಯಲ್ಲಿ ಬಾತ್ರೂಮಲ್ಲಿ ನೀರು ಇಳಿತೇವಲ್ಲ ಹಾಗೇನೆ ಇದರಲ್ಲಿ ಹಿಂದೆ ಮುಂದೆ ಮಾಡಿ ಹೀಗೆ ಒರೆಸುವಂಥದ್ದು. ಕ್ಲೀನ್ ಆಗ್ತದೆ, ಏನು ಸಹ ಉಳಿಯೋದಿಲ್ಲ. ಡಸ್ಟ್ ಪಾರ್ಟಿಕಲ್ ಆಗಿರ್ಬೋದು, ಯಾವುದೇ ರೆಸಿಡ್ಯೂಸ್ ಆಗಿರ್ಬೋದು, ಏನು ಸಹ ಉಳಿಯೋದಿಲ್ಲ. ಮತ್ತು ಒರೆಸಲಿಕ್ಕೆ ಮುಂಚೆ ನಿಮಗೆ ಗುಡಿಸ್ಬೇಕಂತ ಇಲ್ಲ ಸಹ, ಎಲ್ಲ ಕಸ ಇದರಲ್ಲೇ ಬರ್ತದೆ ಆಯಿತಾ. ಒಮ್ಮೆ ನಿಮಗೆ ಪ್ರಾಕ್ಟೀಸ್ ಆಗೋ ತನಕ ಮಾಪಿಗಿಂತ ತುಂಬಾ ರಿಲಯಬಲ್. ಮತ್ತು ಮಾಪ್ ಆದರೆ ನಿಮಗೆ ಆಗಾಗ ಚೇಂಜ್ ಮಾಡಬೇಕು, ಬಟ್ ಇದು ಹಾಗೆ ಅಲ್ಲ. ಬಟ್ಟೆ ಕುಂಬಾದರೆ ಮಾತ್ರ ನೀವು ಬೇರೆದನ್ನು ಯೂಸ್ ಮಾಡಬೇಕು, ಇಲ್ಲಾದರೆ ನಿಮ್ಗೆ ಇದನ್ನು ತುಂಬ ವರ್ಷ ಯೂಸ್ ಮಾಡ್ಬೋದು. ನಾನು ಮದುವೆಯಾಗಿ ಬರುವಾಗ ಇದ್ದಂಥ ವೈಪರ್ ಇದು. ನಂದು ಮದುವೆಯಾಗಿ ಈಗ 7 ವರ್ಷ ಆಗ್ತದೆ ಮೇಯಲ್ಲಿ. ಸೊ 7 ವರ್ಷದಿಂದ ಇದೇ ವೈಪರನ್ನು ನಾನು ಯೂಸ್ ಮಾಡ್ತಾ ಇರುವಂಥದ್ದು, ಬಟ್ಟೆ ಮಾತ್ರ ಚೇಂಜ್ ಮಾಡಿರುವಂಥದ್ದು. ಈಸಿ ಇದೆ. ನೀವು ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಅಗಲದ ವೈಪರ್ ತಗೊಂಡ್ರೆ ನಿಮಗೆ ಜಾಸ್ತಿ ಏರಿಯಾ ಕವರ್ ಆಗ್ತದೆ. ಚಿಕ್ಕ ವೈಪರ್ ತಗೊಳ್ಬೇಡಿ, ಬಾತ್ರೂಮಲ್ಲೆಲ್ಲ ಇರ್ತದೆ ಅಲ್ವಾ ನಾರ್ಮಲಿ ಸಿಗುವಂಥದ್ದು 150-200 ರೂಪಾಯಿದು ವೈಪರ್, ಹಾಗಿದಲ್ಲ. ಇದು ಕಂಪನಿ ಇನ್ನೋವಾ ಅಂತ ಹೇಳಿ ಹಾರ್ಡ್ವೇರ್ ಶಾಪ್ಸಲ್ಲೆಲ್ಲ ಸಿಗ್ತದೆ, ಕೇಳಿ ನೋಡಿ. ಸ್ವಲ್ಪ ಅಗಲದ ವೈಪರ್. ಹಾಗೆ ನೀವು ಅಗಲದ ವೈಪರ್ ತಗೊಂಡ್ರೆ ನಿಮಗೆ ಕ್ಲೀನ್ ಮಾಡಲಿಕ್ಕೆ ಸಹ ಈಸಿ ಆಗ್ತದೆ. ಮಲ್ಟಿಪಲ್ ಯೂಸ್ ಕೂಡ ಮಾಡ್ಬೋದು, ನೀರನ್ನು ಎಳಿಲಿಕ್ಕೆ ಮತ್ತು ಹೀಗೆ ಮನೆ ಒರೆಸಲಿಕ್ಕೆ, ನಿಮಗೆ ಅಡಿಯಲ್ಲೆಲ್ಲ ಹಾಕಿ ಸೋಫಾದ ಅಡಿಯಲ್ಲೆಲ್ಲ ಕ್ಲೀನ್ ಮಾಡಲಿಕ್ಕೆ ಆಗ್ತದೆ.
ಕಾಟ್ ಅಡಿಯಲ್ಲೆಲ್ಲ ನನಗೆ ತುಂಬ ಈಸಿ ಆಗ್ತದೆ ಇದರಿಂದ ಕ್ಲೀನ್ ಮಾಡಲಿಕ್ಕೆ ಅಂತ. ಹಾಗೆ ನಾವು ಅಂದರೆ ನಾನು ಇಲ್ಲಿ ಬರಲಿಕ್ಕಿಂತ ಮುಂಚೆ ಕೂಡ ನಾನು ತುಂಬ ಕಡೆ ನೋಡಿದ್ದೇನೆ ಹೀಗೆ ಕ್ಲೀನ್ ಮಾಡೋದು. ಸೊ ಇಸ್ರೇಲಲ್ಲೆಲ್ಲ ಹೀಗೇ ಕ್ಲೀನ್ ಮಾಡುವಂಥದ್ದು. ಹಾಗೆ ಈ ಒಂದು ಕ್ಲಾತ್ ಇಸ್ರೇಲ್ ಇದಲ್ವ, ಹಾಗೆ ಇದು ತುಂಬ ವರ್ಷ ಬಾಳಿಕೆ ಬರ್ತಾಯಿತ್ತು. ಒಂದು 2 ವರ್ಷನಾದರೂ ಯೂಸ್ ಮಾಡಲಿಕ್ಕೆ ಆಗ್ತದೆ. ಬಟ್ ನೀವು ಒರೆಸಿ ಆದ ನಂತರ ಹಾಗೇ ಬಿಡಬಾರ್ದು, ಅದನ್ನು ಆಗನೇ ತೊಳೆದಾಕ್ಬೇಕು, ಅಥವಾ ಅದೇ ದಿನ ಅದನ್ನು ವಾಶ್ ಮಾಡಿ ಅದರ ಕೊಳೆ ಎಲ್ಲ ಹೋಗೋ ರೀತಿಯಲ್ಲಿ ವಾಶ್ ಮಾಡಿ ಅದನ್ನು ಚೆಂದ ಮಾಡಿ ಒಣಗಿಸಿಟ್ರೆ ನಿಮಗೆ 1 ವರ್ಷ 2 ವರ್ಷ ಕೂಡ ಸೇಮ್ ಕ್ಲಾತನ್ನು ಯೂಸ್ ಮಾಡ್ಬೋದು ಆಯಿತಾ. ಈ ಒಂದು ಕ್ಲಾತನ್ನು ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ ಅಂದರೆ ಯೂಸ್ ಮಾಡಲಿಕ್ಕೆ, ನನ್ನ ಮಗುವಿಗೆ 3 ತಿಂಗಳು ಆಗ್ತದೆ ಅಲ್ಲ, 3 ತಿಂಗಳವರೆಗೆ ನಾನು ಮನೆ ಒರೆಸ್ತಾ ಇರಲಿಲ್ಲ. 3 ತಿಂಗಳು ಆದ ನಂತರ ನಾನು ಮನೆ ಒರೆಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಗ ನನಗೆ ಹಳತ್ತು ಬಟ್ಟೆ ಅದು ಹಳೇದಾಗಿತ್ತು, ಹಾಗೆ ನಾನಿದು ಹೊಸತನ್ನು ಸ್ಟಾರ್ಟ್ ಮಾಡಿದ್ದು. ಹಾಗೆ 1 ವರ್ಷ ಆಯ್ತು ಬಟ್ಟೆಗೆ, ಇನ್ನೊಂದು ವರ್ಷ ಯೂಸ್ ಮಾಡುವಷ್ಟು ಚೆನ್ನಾಗಿದೆ. ಅಂದರೆ ನಾವು ಹೇಗೆ ಮೇಂಟೈನ್ ಮಾಡ್ತೇವೆ ಹಾಗೆ ಬರುವಂಥದ್ದು. ನೀವು ಕೂಡ ಟವಲೆಲ್ಲ ಯೂಸ್ ಮಾಡ್ತಿರಾದ್ರೆ ಚೆನ್ನಾಗಿ ಮೇಂಟೈನ್ ಮಾಡಿದರೆ ತುಂಬ ಟೈಮಿಗೆ ಯೂಸ್ ಮಾಡ್ಬೋದು ಆಯಿತಾ. ಸೊ ಹಾಗೆ ಹೋಪ್ ವಿಡಿಯೋದಲ್ಲಿ ನಿಮಗೆ ನೀವು ಕೇಳಿದ ಡೌಟಿಗೆ ಆನ್ಸರ್ ಸಿಕ್ಕಿರುತ್ತೆ ಅಂತ ಹೇಳಿ ಭಾವಿಸ್ತೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರುವಂಥ ವ್ಲಾಗ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಇರ್ಬೋದು. ನನ್ನ ಹಾಸ್ಪಿಟಲ್ ವಿಸಿಟ್ಸ್ ಬಂದಂಥ ರಿಪೋರ್ಟ್ಸ್ ತುಂಬಾ ಶಾಕಿಂಗ್ ಆದಂಥ ಒಂದು ರಿಪೋರ್ಟ್ ಅದು. ಸೊ ಅದರ ಬಗ್ಗೆ ಎಲ್ಲ ನಾನು ನಿಮಗೆ ಶೇರ್ ಮಾಡ್ತೇನೆ. ಸೊ ಸ್ಟೇ ಟ್ಯೂನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.